ನಾನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ತಮ್ಮಣ್ಣ ಸ್ವಾಮಿ, ನಮ್ಮೆಲ್ಲ ನಾಯಕರೆಲ್ಲ ನಾವು ಬಂದಿರೋವಂಥದ್ದು. ಗಾಂಧೀಜಿಯವರ ಕನಸೇನಿದೆ, ಗ್ರಾಮ ರಾಜ್ಯ ರಾಮರಾಜ್ಯ, ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಗ್ರಾಮದಲ್ಲೇ ಸಕಲ ಸವಲತ್ತುಗಳು ಸಿಗಬೇಕು ಅನ್ನೋದು ಗಾಂಧೀಜಿಯ ಆಶಯ ಇದೆ. ಇವತ್ತು ಇಡೀ ಹಳ್ಳಿಯ ಜನ, 100ಕ್ಕೆ 100% ಹಳ್ಳಿಯ ಜನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ಕಳೆದ 22 ದಿನದಿಂದನೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಇದನ್ನು ನಗರಸಭೆಗೆ ಸೇರಿಸಿ ನಮ್ಮ ಹಳ್ಳಿನ ಹಾಳು ಮಾಡಬೇಡಿ. ಹಳ್ಳಿಯ ವಾತಾವರಣ ಇದೆ, ಇನ್ನು ಸಾವಿರಾರು ಎಕರೆ ಜಮೀನು ಭತ್ತ ಬೆಳೆಯುವಂಥ ಕಣಜ ಇದು. ಈ ಭತ್ತ ಬೆಳೆಯುವಂಥ ಕಣಜವನ್ನು ನೀವು ನಗರಸಭೆ ಮಾಡಿದ್ರೆ ಇಲ್ಲಿರುವಂಥ ಎಲ್ಲ ಸಸ್ಯಕಾಶಿ ಏನಿದೆ ಅದೆಲ್ಲ ಬರ್ಡಾಗೋಗ್ತದೆ. ಜನ ಅದನ್ನೆಲ್ಲ ಬಿಟ್ಬಿಡ್ತಾರೆ ನಗರಸಭೆ ಆದ ತಕ್ಷಣ. ಹಂತವಾಗಿ ಅದಾಗಬಾರ್ದು. ಈ ನಗರಸಭೆಗೆ ನಮ್ಮನ್ನು ಸೇರಿಸಬೇಡಿ, ಈ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ಪಂಚಾಯಿತಿಯಾಗಿ ಬಿಡಿ ಅನ್ನೋ ಒಂದು ಮಾತನ್ನು ಹೇಳಿದರೆ. ಆದರೆ ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಗಳ ಭಾವನೆಗೆ ದ್ರೋಹ ಬಗೆದು ಗ್ರಾಮವನ್ನು ನಗರಸಭೆಗೆ ಸೇರಿಸ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ, ಸಂವಿಧಾನದ ಪ್ರಕಾರ ಅಕ್ಷಮ್ಯ ಅಪರಾಧ. ನಮ್ಮ ದೇಶದ ಹಳ್ಳಿಗಳು ನಮ್ಮ ಸಂಪತ್ತು ಅಂತ ಎಲ್ಲರೂ ಹೇಳ್ತಾರೆ. ದೇಶದ 70% ಜನ ಹಳ್ಳಿಗಳಲ್ಲೇ ಇದ್ದಾರೆ. ಈ ಹಳ್ಳಿಗಳನ್ನು ನಾಶ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಬೇಡ ಈ ಸರ್ಕಾರಕ್ಕೆ? ಜನ ಕೇಳಿದ್ರೆ ಮಾಡ್ರಿ, ಜನನೇ ಬೇಡ ಅಂತ ಹೇಳುವಾಗ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರ? ಯಾವ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದೀರ? ಈ ಗ್ರಾಮೀಣ ಫೆಸಿಲಿಟೀಸ್ ಏನಿದೆ, ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆ, ರಾಜ್ಯ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳು ಹೊರಟೋಗ್ತದೆ. ಇಲ್ಲಿ ಈಗ ನೆಮ್ಮದಿಯಿಂದ ಹಳ್ಳಿ ಜನ ಬದುಕ್ತಾ ಇದ್ದಾರೆ. ಈ ಹಳ್ಳಿಗೆ ಕಲ್ಲು ಹಾಕುವಂಥ ಕೆಲಸ, ಹಳ್ಳಿಯ ರೈತರ ಮಕ್ಕಳ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರ ವಿರುದ್ಧ ಪ್ರತಿಭಟನೆಗೆ ನಾವು ಬಂದಿದ್ದೀರಿ. ಇದು ಗ್ರಾಮವಾಗೇ ಉಳಿಬೇಕು ಅನ್ನೋದು ಇಲ್ಲಿನ ಜನಗಳೆಲ್ಲರ ಬಯಕೆ, 100ಕ್ಕೆ 100% ಜನಗಳ ಬಯಕೆ. ಅದಕ್ಕೇನಾರ ದ್ರೋಹ ಬಗೆದ್ರೆ, ಇದು ಹಿಂದೆ ಗುಂಡೂರಾವ್ ಅವರಿದ್ದಾಗ ಈ ಹಳ್ಳಿ ಮೇಲೆ ದೌರ್ಜನ್ಯ ಮಾಡಿದಾಗ ಇಲ್ಲಿ ಗೋಲಿಬಾರ್ ಆಗಿ 2 ರೈತರು ಸತ್ತೋದು, ದೊಡ್ಡ ಅನಾಹುತ ಆಯಿತು. ಆಮೇಲೆ ಸರ್ಕಾರನೇ ಹೊರಟೋಯ್ತು, ಗುಂಡೂರಾವ್ ಅವರ ಸರ್ಕಾರನೇ ಪತನ ಆಗೋಯ್ತು. ಅಂಥ ಗೆಜ್ಜಲಗೆರೆ ಗ್ರಾಮ ಹೋರಾಟದ ಛಾಯೆಯುಳ್ಳಂಥ, ಹೋರಾಟದ ಕಿಚ್ಚಿರುವಂಥ ಈ ಗ್ರಾಮದಲ್ಲಿ ಈ ಥರದ ತೀರ್ಮಾನ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ತರುವಂಥ ತೀರ್ಮಾನವನ್ನು ಕೂಡಲೇ ಸರ್ಕಾರ ಇದನ್ನು ರದ್ದು ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಪ್ಪ, ಚುನಾವಣೆಗೆ ಮುಂಚೆ ಜನಕ್ಕೆ ಏನು ಹೇಳಿದ್ರಿ? ನೀವೇ ನಮ್ಮ ದೇವರು ಅಂದ್ರಲ್ಲ, ಈಗ ಎದರಲ್ಲ ಅಂದರೆ ಹೆಂಗೆ? ಇದು ಪ್ರಜಾಪ್ರಭುತ್ವ ರೀ. ಎದರೋದು ಬೆದರೋದು ಎಲ್ಲ ಪ್ರಜಾಪ್ರಭುತ್ವ. ಜನಗಳಿಗೆ ಎದರ್ಬೇಕು ನಾವು. ನೀವು ಜನಗಳಿಗೆ ಎದರಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಮುಂದೆ ಅನಾಹುತ ಕಾಯ್ದಿದೆ. ಗುಂಡೂರಾವು ಅದೇ ಹೇಳಿದ್ರು, ಗೋಲಿಬಾರ್ ಮಾಡಿದ್ರು, ಏನಾಯ್ತು? ಸರ್ಕಾರನೇ ಹೊರಟೋಯ್ತು. ಅದರಿಂದ ಜನಗಳ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಹಾಗೆ ಆಗಿದೆ. ಈಗ ನೋಡಿ, ಜನ ಬೇಡ ಅಂದ್ರೂ ಕೂಡ ನಗರಸಭೆ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಅದರಲ್ಲಿ ಅವ್ರಿಗೆ ರುಚಿ ಕಂಡಿರ್ಬೇಕು. ಆರಾಮಾಗಿ ತಗೊಬೋದು ಅಧಿಸೂಚನೆಯನ್ನು. ನಾನು ಈಗಾಗಲೇ ನಗರಾಭಿವೃದ್ಧಿ ಸಚಿವರಿಗೆ ಮಾತಾಡಿದ್ದೀನಿ, DC-ಗೆ ಮಾತಾಡಿದ್ದೀನಿ, ನಗರಾಭಿವೃದ್ಧಿ ಸೆಕ್ರೆಟರಿಗೆ ಮಾತಾಡಿದ್ದೀನಿ. ಅಲ್ಲಿ ಜನ ವಿರೋಧ ಇದ್ದಾರೆ, ನೀವು ಯಾಕೆ ಮಾಡಕ್ಕೆ ಹೋಗ್ತೀರಾ? ಜನದ ವಿರುದ್ಧವಾಗಿ ಕಾನೂನು ತಂದರೆ ಅದು ನಿಲ್ಲಲ್ಲ. ಅದನ್ನು ರದ್ದು ಮಾಡೋದೇನು ದೊಡ್ಡದ ಕೆಲಸ ಅಲ್ಲ. ಈ ಹಳ್ಳಿನ ಬಿಟ್ಟು ಮಾಡಿದ್ದೀನಿ ಅಂತ ಇನ್ನೊಂದು ಗೆಜೆಟ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಅದೇನು ದೊಡ್ಡ ಬ್ರಹ್ಮಾಂಡ ವಿದ್ಯೆ ಏನಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಮಿಡಿಯೇಟಾಗಿ ರದ್ದು ಮಾಡಿ. 100% ಚರ್ಚೆ ಮಾಡ್ತೀರಿ. ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಾನು ನಾರಾಯಣ ಸ್ವಾಮಿ ಅವರು ಚರ್ಚೆ ಮಾಡ್ತೀನಿ.
ಸರ್ ನಗರಸಭೆ ಮಾಡಬೇಕು ಅಂತ ಹೊರಟಾಗ ಪಂಚಾಯತಿಯಿಂದ ಕೂಡ ಮೆಂಬರ್ಸ್ ಕೂಡ ಅವ್ರದ್ದೆಲ್ಲ ಒಪ್ಪಿಗೆ ತಗೊಳ್ತಾರೆ. ಅವಾಗ ಏನಾಯ್ತು ಅಂತ ಅನುಮೋದನೆ ತಗೊಂಡಿದ್ದಾರಲ್ಲ. ಅಲ್ಲ, ಅದೆಲ್ಲ ಸುಳ್ಳು. ಆ ಅನುಮೋದನೆ ಪತ್ರ ನೋಡಿದೆ, 18 ಜನ, ಇಲ್ಲಿರೋದೇ 10 ಜನ, 18 ಜನ ಲೆಕ್ಕ ತೋರಿಸಿದ್ದಾರೆ. ಇರೋದೇ 10 ಜನ ಮೆಂಬರ್ಸ್. ಮತ್ತೆ ಕೆಲವೆಲ್ಲ ಮೊದಲೇ ಬಂದು ಪಂಚಾಯತಿಯಲ್ಲಿ ಸೈನ್ ಮಾಡಿರೋದಕ್ಕೆ ಇವ್ರು ಬರ್ಕೊಂಬಿಟ್ಟಿದ್ದಾರೆ. ಕೆಲವೆಲ್ಲ ಬೋಗಸ್ ದಾಖಲೆನೂ ನಿರ್ಮಾಣ ಮಾಡಿದ್ದಾರೆ. ಮಾಡಲಿ, ಇವಾಗೂ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರಪ್ಪ, ಅಧ್ಯಕ್ಷರಿದ್ದಾರೆ, ಇಲ್ಲೇ ಇದ್ದಾರೆ, ಇಲ್ಲೇ ಕೂತಿದ್ದಾರೆ, ಕೇಳಲಿ ಅಭಿಪ್ರಾಯ. ಈಗಲೂ ಒಂದು ರೆಸೊಲ್ಯೂಷನ್ ಮಾಡಲಿ. ಈ ಸರ್ಕಾರಕ್ಕೆ ನಾವು ಹೇಳೋದು ತಪ್ಪಾದರೆ ಇವಾಗ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದಾರೆ, ಮಾಡಲಿ, ಒಂದು ರೆಸೊಲ್ಯೂಷನ್ ಮಾಡಿಕೊಟ್ರೆ ನಾವು ಬರೋದೇ ಇಲ್ಲ ಇಲ್ಲಿ. ಈಗಾಗಲೇ ನಾಮಫಲಕೆಲ್ಲ ಅಳವಡಿಕೆ ಮಾಡ್ಕೊಂಡಿದ್ದಾರೆ ನಗರಸಭೆ ಅಂತೇಳಿ, ಕಾಮಗಾರಿಗಳು ಪ್ರಾರಂಭ ಮಾಡಿದ್ದಾರೆ. ನೋಡ್ರಿ, ನಿಮ್ಮ ನಾಮಫಲಕ ಎಲ್ಲ ನಿಮಗೆ ಕೊನೆಗೆ ನಾಮ ಇಟ್ಬಿಡ್ತಾರೆ ಜನ. ಇಲ್ಲಿರೋ ಜನ ಎಲ್ಲ ನಿಮ್ಗೆ ನಾಮ ಇಟ್ಬಿಡ್ತಾರೆ. ಎಚ್ಚರಿಕೆ ಕೊಡ್ತೀನಿ. ಆ ನಾಮ ಇಟ್ಕೊಳಕ್ಕೆ ಮುಂಚೆ ಗೌರವಿತವಾಗಿ ಅವ್ರು ಏನು ಹೇಳ್ತಾರೆ ಹಳ್ಳಿ ಜನ ಅದನ್ನು ಮಾತು ಕೇಳಿ. ಓಟ್ ಹಾಕೋವಾಗ ಹಳ್ಳಿ ಜನ ಬೇಕು, ಓಟ್ ಹಾಕಿದ್ಮೇಲೆ ಹಳ್ಳಿ ಜನ ಬೇಡ ಅಂತ ಹೇಳಿದ್ರೆ ನೀನು ನಗರಗಳಿಂದಾನೇ ಗೆದ್ದು ಬಿಡ್ತೀರ. ಎಲ್ಲರೂ ಬೇಕು. ಅದರಿಂದ ಇಲ್ಲಿ ಜನವಿರೋಧಿಯಾದಂಥ ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಧನ್ಯವಾದ. ನೋಡಿ, ವಿರೋಧ ಪಕ್ಷ ಇರೋದು ಜನಗಳ ಪರವಾಗಿ ಇಲ್ಲಕ್ಕೆ, ವಿರೋಧ ಪಕ್ಷದ ನಾಯಕರಿರೋದು ಜನದ ಪರವಾಗಿ ಇರಕ್ಕೆ. ಅವ್ರು ಸರ್ಕಾರ ಒಂದ್ಸರಿ ಅಧಿಕಾರ ಬಂದ ತಕ್ಷಣ ಅಧಿಕಾರದ ಮದದಿಂದ ಮೆರೀತಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದನ್ನ ಮದನ ಇಳಿಸ್ಬೇಕಾದ್ರೆ ವಿರೋಧ ಪಕ್ಷನೇ ಬೇಕು. ಆನೆಗೆ ಅಂಕುಶ ಹಾಕಬೇಕಾದ್ರೆ ಅಂಕುಶ ವಿರೋಧ ಪಕ್ಷನೇ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಜನಪರವಾದಂಥ ಯಾವುದೇ ಹೋರಾಟ ಇದ್ರೂ BJP ಅಲ್ಲಿ ಬಂದೇ ಬರುತ್ತೆ, NDA ಬಂದೇ ಬರುತ್ತೆ. ಧನ್ಯವಾದ.